ಆರತಿ ತಗೊಳ್ತಾರ್ರಿ, ಕುಂಕುಮ ಹಚ್ಕೊಳ್ತಾರ್ರಿ, ಜಾತ್ರೆಗೆ ಬರ್ತಾರ್ರಿ, ತೆಂಗಿನಕಾಯಿ ಹೊಡಿತಾರ್ರಿ. ಸುಡ್ಗಾಡ ಯಾರು ಹೇಳ್ತಾರ ಅವನಿಗೆ ಕಪಾಳ ಗಡ್ಡಿಗೆ 4 ಮೊದಲು ಹೊಡಿಬೇಕು, ಹಿಂದೂನಿಗೆ ಹೊಡಿಬೇಕಂತ ಅನ್ನೋದು ಹೇಳ್ತಾ ಇದ್ದೇನೆ. ಇನ್ನೂ ಪಾಠ ಕಲಿಲಿಲ್ಲ ಭೂಸುಡಿ ಮಕ್ಕಳ್ರಿ. ಪಹಲ್ಗಾಮದಲ್ಲಿ ಹಿಂದೂಗಳು ಸತ್ರ ಅವ್ರೇನ್ ಮಾಡಿದ್ರಲ್ಲೇ? ಧರ್ಮಚೇತನ ಸಮಿತಿ ವತಿಯಿಂದ ಲಾಠಿ, ತಲವಾರ್ ಮತ್ತೆ ಇತರೆ ಎಲ್ಲ ಶಸ್ತ್ರಗಳ ಪ್ರದರ್ಶನವನ್ನು ಮಾಡಿದಂಥ ಎಲ್ಲ ಮಕ್ಕಳಿಗೂ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಎರಡೂ ಆ ಮಕ್ಕಳಿಗೆ ಕಲಿಸಿದಂಥ ಶಿಕ್ಷಕರಿಗೆ ಸಾವಿರ ಸಾವಿರ ಪ್ರಣಾಮಗಳನ್ನು ನಾನು ಹೇಳ್ತಾ ಇದ್ದೀನಿ. ಬಂಧುಗಳೇ, ಭಾಷಣದಕ್ಕಿಂತ ಇವತ್ತು ಇದು ಬೇಕಾಗಿದೆ. ಏನಾಗಿದೆ ಅಂತಂದರೆ, ಈಗಾಗಲೇ ಯತ್ನಾಳ್ ಅವರು ಹೇಳಿದರು, ಹಿಂದೆ ಬಹಳ ಶೂರರಿದ್ದೀವಿ, ಈಗ ಬಹಳ ಡರ್ಪಕ್ಕಾಗಿ ಬಿಟ್ಟಿದ್ದೀವಿ ಅಂತ ಹೇಳಿ. ಸೊ ಅದನ್ನು ತೊಡೆದು ಹಾಕಿ, ಅದನ್ನು ದೂರ ಸರಿಸಿ ಧೈರ್ಯದಿಂದ ಮುನ್ನುಗ್ಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಹಿಂದೂ ಶಕ್ತಿ ಸೇನಾದವರು ಈ ಸಮಾವೇಶದ ಸಂದೇಶ ಕಳಿಸ್ತಾ ಇದ್ದಾರೆ. ಮುಖ್ಯವಾಗಿ ಶೂರರಾಗಬೇಕಾಗಿದೆ, ಧೈರ್ಯ ಬೇಕಾಗಿದೆ, ಶೌರ್ಯ ಬೇಕಾಗಿದೆ, ಮನೆಯಲ್ಲಿ ಶಸ್ತ್ರಗಳ ಬೇಕಾಗಿದ್ದಾವೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ಹಿಂದೂ ಶಕ್ತಿ ಸೇನಾದ ಅದ್ಭುತ ಕಾರ್ಯಕ್ರಮ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನೂ ಒಂದು ಬಹಳ ಮಹತ್ವದ ಈ ಸಂದರ್ಭದಲ್ಲಿ ವೆಬ್ಸೈಟನ್ನು ಬಿಡುಗಡೆಯನ್ನು ಮಾಡಿದರು. ಇವತ್ತು ಬಹಳ ಅವಶ್ಯಕತೆ ಇದೆ. ನಮ್ಮ ಸಣ್ಣ ಪುಟ್ಟ ಮನೆಯ ಕೆಲಸಕ್ಕೆ ಅಥವಾ ಹೊರಗಡೆ ಹೋದಂಥ ವ್ಯಾಪಾರದ ಸಮಯದಲ್ಲಿ ಎಲ್ಲ ಬರೇ ಜಿಹಾದಿಗಳೇ ಇದ್ದಾರೆ, ದುಷ್ಟರೇ ಇದ್ದಾರೆ, ಭಯೋತ್ಪಾದಕರೇ ಇದ್ದಾರೆ, ದೇಶದ್ರೋಹಿಗಳೇ ಇದ್ದಾರೆ, ಗೋಹಂತಕರಿದ್ದಾರೆ, ಲವ್ ಜಿಹಾದ್ ಮಾಡುವಂಥ ಕಣ್ಣೆದುರುಗಡೆ ಕಾಣಿಸ್ತಾ ಇರುವಂಥವರೇ ಇದ್ದಾರೆ. ಸೊ ಇವತ್ತು ಅವರಿಗೆ ಹದ್ದು ಬಸ್ನಲ್ಲಿಡಬೇಕು, ಅವರ ಸರಿಯಾಗಿ ಪಾಠ ಕಲಿಸ್ಬೇಕು ಅಂಥೇಳಿ ವೆಬ್ಸೈಟ್ ಪ್ರಾರಂಭ ಮಾಡಿದ್ದು ಅದ್ಭುತವಾದ್ದು. ಹಿಂದೂ ಶಕ್ತಿ ಸೇನಾದವರಿಗೆ ನಾನು ಸಾವಿರ 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 ಪ್ರಣಾಮಗಳನ್ನು ಹೇಳ್ತಾನೆ, ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ಹಿಂದೂ ಕೆಲಸಗಾರರು ಬೇಕಾಗಿದೆ. ಅದು ಎಲೆಕ್ಟ್ರಿಷಿಯನ್ ಇರಬಹುದು, ಆಟೋ ಇರಬಹುದು, ಪ್ಲಂಬರ್ ಇರಬಹುದು, ಹೀಗೆ ಅನೇಕ ಸಣ್ಣ ಪುಟ್ಟ ಕೆಲಸಗಳಿಗೆ ನೀವು ವೆಬ್ಸೈಟ್ ಹೋದರೆ ಸಾಕು, ನಿಮಗೆ ಯಾರು ಬೇಕು ಅಂತ ಹೇಳಿ ಅಲ್ಲಿ ಹೇಳಿದರೆ ತಾನೇ ನಿಮ್ಮ ಮನೆಗೆ ಬಂದುಬಿಡ್ತಾರೆ ಅವರು. ಇಷ್ಟು ಒಳ್ಳೆ ಅದ್ಭುತವಾದಂಥ ಆ ವೆಬ್ಸೈಟ್ ಮಾಡಿದಾರಲ್ಲ, ಇವತ್ತಿನ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ. ಬಹಳ ನಾವು ಈ ವೆಬ್ಸೈಟನ್ನು ಪ್ರಚಾರ ಮಾಡಬೇಕು, ಪ್ರಸಾರ ಮಾಡಬೇಕು, ಮನೆಗೆ ತಿಳಿಸ್ಬೇಕು. ಮತ್ತೆ ಮತ್ತೆ ಎಡವುವಂಥ ಕೆಲಸವನ್ನು ನಾವು ಮಾಡೋದು ಬೇಡ. ಎಡವಿದ್ದೀವಿ, ಓಡ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ, ಮತಾಂತರ ಆಗ್ತಾ ಇದ್ದೀವಿ, ಹೆದರಿ ಸಾಯ್ತಾ ಇರುವಂಥ ಈ ಸಮಾಜಕ್ಕೆ ಧೈರ್ಯ ಕೊಡುವಂಥ ಕೆಲಸ ಮಾಡಬೇಕಾಗಿದೆ. ಅದು ಹಿಂದೂ ಶಕ್ತಿ ಸೇನಾ ಮಾಡ್ತಾ ಇದೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಈಗಾಗಲೇ ಅದರ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ಸಾಕಷ್ಟು ಹೇಳಿದ್ದಾರೆ. ನಾವು ದೇಶದ ಹಿನ್ನೆಲೆಯಲ್ಲಿ ಗೋರಕ್ಷೆ, ಲವ್ ಜಿಹಾದ್, ಮತಾಂತರ, ಇನ್ಯಾವುದೋ ಸಂದರ್ಭದಲ್ಲಿ ಜೈಲಿಗೆ ಹೋದರೆ, ಕೇಸ್ ಹಾಕೊಂಡ್ರೆ, ಆದರೆ ನಾವು
ಒಂದಿನ 2 ದಿನಕ್ಕೆ ಸುಸ್ತಾಗ್ಬಿಡ್ತೀವಿ, ಬೇಜಾರಾಗ್ಬಿಡುತ್ತೆ. ಆದರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಒಟ್ಟು 23 ವರ್ಷ ಜೈಲಿನಲ್ಲಿರ್ತಾರೆ. 23 ವರ್ಷ ಜೈಲಿನಲ್ಲಿದ್ದಂಥ ವ್ಯಕ್ತಿ ಹೊರಗಡೆ ಬಂದರೂ ಕೂಡ ಒಂದೇ ಒಂದು ಶಬ್ದ ಹೆದರದೆ ಬೆದರದೆ ನಿರಂತರ ಸಾಯೋವರೆಗೆ ಅವರು ದೇಶ 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 ಧರ್ಮ 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 ಅಂತ ಮಾಡಿದಂಥ ಯಾರಾದರೂ ಇದ್ದರೆ ಅದು ಸ್ವಾತಂತ್ರ್ಯ ವೀರ ಸಾವರ್ಕರ್. ಸೊ ಅಂಥ ಮಹಾನ್ ಸಾವರ್ಕರ್ ಅವರ 60ನೇ ಪುಣ್ಯತಿಥಿ ಆಚರಣೆ ಇವತ್ತು ಸ್ಮರಣೆ ಮಾಡಿಕೊಂಡು ಸ್ಫೂರ್ತಿ ಪಡೆದು ಪ್ರೇರಣೆ ತಗೊಂಡು ನಾವು ಕೂಡ ಈ ದೇಶಕ್ಕಾಗಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಮಾದರಿಯಲ್ಲಿ ಕೆಲಸ ಮಾಡಬೇಕು. ಎಷ್ಟೇ ಕಷ್ಟ, ಎಷ್ಟೇ ಅವಮಾನ, ಎಷ್ಟೇ ನೋವು ಇದ್ರೂ ಕೂಡ ನಾವು ಈ ದೇಶಕ್ಕೋಸ್ಕರ ಬದುಕಬೇಕು ಅಂತನ್ನುವಂಥದ್ದು ಛಲದಿಂದ ಇವತ್ತಿನ ಈ ಶ್ರದ್ಧಾಂಜಲಿಯ ಕಾರ್ಯಕ್ರಮದಲ್ಲಿ ಒಂದು ಸಂದೇಶವನ್ನು ತಗೊಂಡು ಹೋಗ್ಬೇಕು ನಾವು. ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಕಲ್ಲೆಸೆಸಿದರೆ, ಚಪ್ಪಲಿ ಎಸೆತಾರೆ. ಗಣೇಶನ ಉತ್ಸವದ ಮೆರವಣಿಗೆಯಲ್ಲಿ ಕಲ್ಲೆಸೆಸಿದರೆ, ಪೆಟ್ರೋಲ್ ಬಾಂಬ್ ಎಸೆಸಿದರೆ, ಚಪ್ಪಲಿ ಎಸೆಸಿದ್ದಾರೆ. ಇನ್ನೂ ನಮ್ಮ ಸಮಾಜ ಮಲ್ಗೆ ಇದೆ. ಬಾಗಲಕೋಟ ಛತ್ರಪತಿ ಶಿವಾಜಿ ಬೇರೆ, ಹುಬ್ಬಳ್ಳಿ ಶಿವಾಜಿ ಬೇರೆ. ಅಲ್ಲಿ ಅವಮಾನ ಆಗಿದೆ, ನಮಗೆ ಅವಮಾನ ಆಗಿಲ್ಲ. ಗಣೇಶ ಮಂಡಳಿ ಅಲ್ಲಿ ಮದ್ದೂರಿನಲ್ಲಿ, ಮಂಡ್ಯ ಮದ್ದೂರಿನಲ್ಲಿ ಗಣೇಶನಿಗೆ ಕಲ್ಲೆಸೆದಿದ್ದಾರೆ. ನಮ್ಮ ಗಣೇಶ ಸೇಫ್ ಇದ್ದಾನೆ. ಹಿಂದೂ ಸಮಾಜ ಎಡವುತ್ತಾ ಇದೆ. ಇದೇ ತಪ್ಪು ಮಾಡ್ತಾ ಇದ್ದೀರಿ ಅಂತನ್ನೋದು ನೆನಪಿಟ್ಕೊಳ್ಳಿ. ಈ ತಪ್ಪಿನಿಂದಲೇ ನಾವು ಹಾಳಾಗ್ತಾ ಇದ್ದೀವಿ, ಸೋಲ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ನಾನು ಬಹಳ ಮಾತಾಡೋದಿಲ್ಲ, ಕೊನೆಯದಾಗಿ ಒಂದು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಸಾವರ್ಕರ್ ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಈ ದೇಶದ ಸಮಾಜ ಮಾನ್ಯತೆ ಕೊಡಲಿಲ್ಲ, ಅವರಿಗೆ ಗೌರವ ಕೊಡಲಿಲ್ಲ. ಅವರನ್ನು ಸ್ವೀಕಾರ ಮಾಡಿಕೊಳ್ಳುವಂತ ನೀಚ ಸರ್ಕಾರ ಸ್ವೀಕಾರ ಮಾಡಿಕೊಳ್ಳಲಿಲ್ಲ. ಅವರ ಸ್ವಂತ ಮನೆ ಕೊಡಲಿಲ್ಲ, ಹಿಂಸೆ ಕೊಟ್ಟರು. ಸಮಾಜ ತನ್ನ ಸ್ವಾತಂತ್ರ್ಯಕ್ಕೋಸ್ಕರ, ಭಾರತ ಮಾತೆಗೋಸ್ಕರ ಅಣ್ಣನನ್ನು ಕಳ್ಕೊಂಡ್ರು, ತಮ್ಮನನ್ನು ಕಳ್ಕೊಂಡ್ರು, ಅಣ್ಣನ ಹೆಂಡತಿ ಮಕ್ಕಳನ್ನು ಕಳ್ಕೊಂಡ್ರು, ತಮ್ಮನ ಹೆಂಡತಿ ಮಕ್ಕಳನ್ನು ಕಳ್ಕೊಂಡ್ರು, ಮನೆ ಕಳ್ಕೊಂಡ್ರು, ಎಲ್ಲ ಉದ್ಧ್ವಸ್ತ ಆಗೋಯ್ತು. ಅಂಥ ಮಹಾನ ವ್ಯಕ್ತಿ ಜೈಲಿನಿಂದ ಸ್ವಾತಂತ್ರ್ಯ ಬಂದು ಹೊರಗಡೆ ಬಂದ ಮೇಲೆ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಈ ಸರ್ಕಾರ, ನೀಚ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಂತ ರೀತಿ ಒಂದು ಕಡೆ ಆದರೆ, ಹಿಂದೂ ಸಮಾಜ ಅಂಥ ಮಹಾನ ವ್ಯಕ್ತಿಗೆ ಕೊಡಬೇಕಾದಂಥ ಗೌರವ, ಪ್ರೇರಣೆ ಎಲ್ಲ ಹೋಗಿತ್ತು. ಇದೇ ಇವತ್ತು ಹೇಡಿತನದ ಪರಮಾವಧಿ. ನಮಗೇನೂ ಆಗಿಲ್ಲ ಅನ್ನುವಂಥ ಮನೋಭಾವನೆ ಇರುವಂತಹ ಹಿಂದೂ ಸಮಾಜವನ್ನು ಬಡದೆಬ್ಸೋಗೋಸ್ಕರನೇ ಹಿಂದೂ ಶಕ್ತಿ ಸೇನೆಯ ಈ ಕಾರ್ಯವನ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಏಪ್ರಿಲ್ 22 ಮರಿಬೇಡಿ. ಅವತ್ತು ಮನೆಯಲ್ಲಿ ಹೋದ ಕೂಡಲೇ ಒಂದು ಕಡೆ ಬರೆದಿಟ್ಕೊಡ್ರಿ. ಅದು ಏಪ್ರಿಲ್ 22. ಏನು ಏಪ್ರಿಲ್ 22? ನಮ್ಮ ದೇಶದ ಸ್ವರ್ಗ ಜಮ್ಮು ಕಾಶ್ಮೀರದ ಒಂದು ಪಹಲ್ಗಾಮ್ ಅನ್ನುವಂಥ ಒಂದು ಸ್ಥಾನ. ಆ ಪಹಲ್ಗಾಮದ ಸ್ವರ್ಗದ ಆ ಸ್ಥಳದಲ್ಲಿ ಪ್ರವಾಸಕ್ಕೆ ಹೋಗಿದಾರ್ರಿ. ಪ್ರವಾಸಕ್ಕೆ ಯಾರಿಗೋ ಪ್ರತಿಭಟನೆ, ಬೈಯಕ್ಕೆ, ಹೊಡೆದಾಟಕ್ಕೆ ಏನಿಲ್ಲ, ಆಂದೋಲನ ಏನಿಲ್ಲ. ಸೂಟಿ ಇದೆ, ಮಕ್ಕಳಿಗೆ ಸೂಟಿ ಇದೆ, ತಾವು ರಜೆ ಹಾಕಿದ್ರು, ಸೂಟಿ ತಗೊಂಡು ಪ್ರವಾಸಕ್ಕೆ ಹೋದರು. ಸಾವಿರಾರು ಕುಟುಂಬಗಳು ಅಲ್ಲಲ್ಲೇ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ, ತಿಂಡಿ ತಿಂತಾ ಇದ್ದಾರೆ. 5 ಜನ ಕೈಯಲ್ಲಿ ಬಂದೂಕ್ ಹಿಡ್ಕೊಂಡು ಇಸ್ಲಾಮಿಕ್ ಟೆರರಿಸ್ಟ್, ಮುಸ್ಲಿಂ ಟೆರರಿಸ್ಟ್ ಬಂದು
ಆ ಸಾವಿರಾರು ಜನ ಕೂತಂಥ ಆನಂದವಾಗಿ ಹರಟೆ ಹೊಡಿತಾ ಇರುವಂಥ ಸ್ಥಳಕ್ಕೆ ಬಂದು ಒಂದೊಂದು ಕಡೆ ಒಬ್ಬೊಬ್ಬರು ನಿಂತ್ಕೊಂಡು ನೀನು ಯಾರು ಅಂತ ಕೇಳಿದ್ರು. ಏನು ಕೇಳಿದ್ರು ಅವರು? ನೀನು ಹುಬ್ಬಳ್ಳಿಯವ, ನೀನು ಧಾರವಾಡದವನ, ನೀನು ಕರ್ನಾಟಕದವನ, ನೀನು ಲಿಂಗಾಯತ, ನೀನು SSK ಸಮಾಜದವನ, ನೀನು BJPನ, ಕಾಂಗ್ರೆಸ್, JDS ಅಂತ ಕೇಳಲಿಲ್ಲ. ನೀನು ಹಿಂದೂನಾ ಅಂತ ಕೇಳಿ ಗುಂಡು ಹೊಡೆದ್ರು. ಹಿಂದೂ ಅಂತ ಕೇಳಿ ಗುಂಡು ಹೊಡೆದ್ರೆ 26 ಹೆಣಗಳನ್ನು ಉರುಳಿಸಿದ್ರು. ಅವ್ರದ್ದು ತಪ್ಪೇನು? ಅವ್ರ ಅಪರಾಧ ಏನು? ಮುಸ್ಲಿಮರ ವಿರುದ್ಧ ಹೋರಾಟ ಮಾಡಿದ್ರ, ಬೈದಿದ್ರ, ಏನ್ ಮಾಡಿದ್ರು? ಏನಿಲ್ಲ, ಆನಂದವಾಗಿ ಹೋದಂತವ್ರು ಹೆಣವಾಗಿ ಬಂದ್ರು ಮನೆಗೆ. ಹಿಂದೂ ಅಂತ ಹೇಳಿ ಹೊಡೆದದ್ದನ್ನ ಈ ಮುಸ್ಲಿಮರು ಗೂಂಡಾಗಳು, ಮುಸ್ಲಿಂ ಟೆರರಿಸ್ಟ್ಗಳಿಗೆ ನಾನು ಅದಕ್ಕೆ ಹೇಳಿದೆ, ಮನೆಗೆ ಹೋಗಿ ಏಪ್ರಿಲ್ 22 ಅಂತ ಬರೆದು ಪಹಲ್ಗಾಮ್ ಅಂತ ಬರೆದು ಇಟ್ಕೋಬೇಕು. ನಾವು ಕೂಡ ಹಿಂದೂ ಆಗಿ ಬದುಕಬೇಕಾಗಿದೆ, ಹಿಂದೂ ಆಗಿ ಬದುಕಬೇಕಾಗಿದೆ. ಅದಕ್ಕೆ ವೆಬ್ಸೈಟ್ ಇವತ್ತು ಮಾಡಿದ್ದು. ಯಾಕೆ ಅಂತಂದ್ರೆ ಹಿಂದೂ ಆಗಿ ಬದುಕೋಣ, ಹಿಂದುತ್ವವನ್ನು ಉಳಿಸೋಣ, ಹಿಂದೂ ಧರ್ಮವನ್ನು ಉಳಿಸೋಣ ಅಂತ ಅನ್ನುವಂಥ ದೃಷ್ಟಿಕೋನದಿಂದನೇ ಇವತ್ತು ಹಿಂದೂ ಶಕ್ತಿ ಸೇನಾದಿಂದ ವೆಬ್ಸೈಟ್ ಮಾಡಿದ್ದಾರೆ. ಹಿಂದೂಗಳಿಗೋಸ್ಕರ ವ್ಯಾಪಾರ ವ್ಯವಹಾರ ಅಂತನ್ನುವಂತಹ ದೃಷ್ಟಿಕೋನದಿಂದ ಮುಸ್ಲಿಮರ ಜೊತೆಗೆ ವ್ಯಾಪಾರ ವ್ಯವಹಾರ ಬಿಡಬೇಕು. ಹುಬ್ಬಳ್ಳಿಯ ಮುಸ್ಲಿಮರು ಏನ್ ಮಾಡಿದಾರ್ರಿ ಪಾಪ, ಅವ್ರು ಬಹಳ ಒಳ್ಳೆಯವ್ರಿ. ನಮ್ಮ ಮನೆಗೆ ಬರ್ತಾರ್ರಿ, ಆರತಿ ತಗೊಳ್ತಾರ್ರಿ, ಕುಂಕುಮ ಹಚ್ಕೊಳ್ತಾರ್ರಿ, ಜಾತ್ರೆಗೆ ಬರ್ತಾರ್ರಿ, ತೆಂಗಿನಕಾಯಿ ಹೊಡಿತಾರ್ರಿ. ಸುಡ್ಗ ಯಾರು ಹೇಳ್ತಾರಲ್ಲ ಅವನಿಗೆ ಕಪಾಳ ಗೆಡ್ಡಿಗೆ 4 ಮೊದಲು ಹೊಡಿಬೇಕು, ಹಿಂದೂನಿಗೆ ಹೊಡಿಬೇಕಂತ ಅನ್ನೋದು ಹೇಳ್ತಾ ಇದ್ದೇನೆ. ಇನ್ನೂ ಪಾಠ ಕಲಿಲಿಲ್ಲ ಭೂಸುಡಿ ಮಕ್ಕಳ್ರಿ. ಪಹಲ್ಗಾಮ್ದಲ್ಲಿ ಹಿಂದೂಗಳು ಸತ್ರ ಅವ್ರೇನ್ ಮಾಡಿದ್ರಲ್ಲೇ? ಸಾವಿರ ವರ್ಷ ಆದರೂ ಇನ್ನೂ ಕೂಡ ಪಾಠ ಕಲೀಲಾರದಂಥ ಹಿಂದೂ ಸಮಾಜ ಬರೆದೆಬ್ಬಿಸಬೇಕಾಗಿದೆ. ಅದಕ್ಕೆ ಹಿಂದೂ ಶಕ್ತಿ ಸೇನಾವನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಇನ್ನು ಆಡೋದಿಲ್ಲ, ಇನ್ನು ಓಡೋದಿಲ್ಲ, ಇನ್ನು ಸಾಯಂಗಿಲ್ಲ. ಇನ್ನೇನಿದ್ರು ಓಡಿಸೋದು ಎಲ್ಲಿ? ಪಾಕಿಸ್ತಾನಕ್ಕಲ್ಲ. ಪಾಕಿಸ್ತಾನ ಇವತ್ತಿಲ್ಲ, ನಾಳೆ ವಾಪಸ್ ನಾವು ತಗೊಳ್ಳೋರಿದ್ದೀವಿ. ಬಾಂಗ್ಲಾದೇಶ್ ನಾವು ತಗೊಳ್ಳೋರಿದ್ದೀವಿ. ನೀವು ಜನ್ನತಿಗೆ ಹೋಗ್ಬೇಕಷ್ಟೇ. ಅಲ್ಲಾ ಕೆ ಪಾಸ್. ಸಹನೆ ಸಹನೆ ಸಹನೆ, ಎಷ್ಟು ಸಹನೆ? ಇವತ್ತು ನಾವೇನಾದ್ರೂ ಉಳಿದಿದ್ರೆ, ಇವತ್ತೇನಾದ್ರೂ ನಾವು ಇಲ್ಲಿ ಜೀವಂತ ಇದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಮಾತ್ರ ಜೀವಂತವಾಗಿದ್ದೀವಿ ಅಂತ ನಾವು ನೆನಪಿಟ್ಕೊಳ್ಳಿ. ಅಂಥ ಛತ್ರಪತಿ ಶಿವಾಜಿಗೆ ಕಲ್ಲೆಸಿತಾರೆ ಬಡ್ಡಿ ಮಕ್ಕಳು. ಹುಷಾರ್! ಮುಸ್ಲಿಂ ಗುಂಡಗಳಿಗೆ ನಾ ಹೇಳ್ತಾ ಇದ್ದೀನಿ, ಇನ್ನು ಮೇಲೆ ಏನಾದರೂ ನಮ್ಮ ದೇವರ ಮೇಲೆ, ನಮ್ಮ ಮಹಾಪುರುಷರ ಮೇಲೆ ಕಲ್ಲೆಸಿದ್ರೆ ನಿಮ್ಮ ಮನೆ ಹೊಕ್ಕು ಹೊಡಿತೀವಿ, ಮಸೀದಿ ಹೊಕ್ಕು ಹೊಡಿತೀವಿ. ಕಾಂಗ್ರೆಸ್ನವರು ಹೇಳ್ತಾರೆ ಕಾನೂನು ಕೈ ತಗೊಳ್ಳಂಗಿಲ್ಲ. ಮತ್ತು ಅವರೇನ್ ಮಾಡ್ತಾ ಇದ್ದಾರೆ? ಕಾನೂನು ಮೀರಿ ಕಲ್ಲಿಸ್ತಾ ಇಲ್ಲೇನು? ಕಾನೂನು ಮೀರಿ ಇವತ್ತು ಚಪ್ಪಲಿ ಎಸಿತಾ ಇಲ್ಲೇನು?
ಅಂಥವ್ರಿಗೆ ನೀವೇನ್ ಮಾಡ್ತೀರಿ? ಇಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ಗಲಾಟೆ ಆದಂತವ್ರ ಕೇಸುಗಳನ್ನು ವಾಪಸ್ ತಗೊಳ್ತೀರಿ. ಪೊಲೀಸರು ಏನ್ ಮಾಡ್ಬೇಕು? ಕಷ್ಟಪಟ್ಟು ಅವರನ್ನು ಹಿಡಿದು ಜೈಲಿಗೆ ಹಾಕಿರ್ತಾರೆ. ನೀವು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಅವರನ್ನು ಬಿಡ್ತೀರಿ. ಪೊಲೀಸರ ನೈತಿಕತೆ ಏನು? ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗಿ ಹೊಡೆದಲ್ಲ, ಪೊಲೀಸರು ಜೀಪ್ ಮೇಲೆ ಕುಣಿದ್ರಲ್ಲ. ಕಾಂಗ್ರೆಸ್ಸು ಸರ್ವನಾಶ ಆಗಬೇಕು, ಸಂಪೂರ್ಣ ಭಸ್ಮ ಆಗಬೇಕು. ಆವಾಗ ಮಾತ್ರ ಈ ದೇಶದಲ್ಲಿ ಒಂದು ಆನಂದ ಬರುತ್ತೆ. ಕೇಸರಿ ಧ್ವಜ ಕೆಂಪು ಕೋಟೆ ಮೇಲೆ ಹಾರಾಡುತ್ತೆ ಅಂತ ನೆನಪಿಟ್ಕೊಳ್ಳಿ. ಇವತ್ತು ತಲೆ ಮೇಲೆ ಕೂಡಿಸ್ಕೊಳ್ತಾ ಇರುವಂತಹದ್ದು, ಬೆಳೆಸ್ತಾ ಇರುವಂತಹದ್ದು, ಪ್ರೋತ್ಸಾಹ ಕೊಡ್ತಾ ಇರುವಂತಹದ್ದು ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್. ಅದರರ್ಥ ಬಿಜೆಪಿಯವರು ಬಹಳ ಒಳ್ಳೆಯವರಿದ್ದಾರೆ ಅಂತ ತಿಳ್ಕೊಬೇಡ್ರಿ. ಅವರು ಆದರೆ ಅವ್ರನ್ನ ಸುಧಾರಿಸ್ಬೇಕು. ಮುಂದಿನ ಬಾರಿ ಬಿಜೆಪಿಯವರು ಏನಾದರೂ ನಾಟಕ ಆಡಿದರೆ ನಿಮಗೂ ಬಿಡುವುದಿಲ್ಲ. ಬಂಧುಗಳೇ, ಹಿಂದೂ ಶಕ್ತಿ ಸೇನಾದಿಂದ ಇವತ್ತು ಉದ್ಘಾಟನೆ ಆಗಿದೆ, ವೆಬ್ಸೈಟ್ ಉದ್ಘಾಟನೆ ಆಗಿದೆ. ಇಲ್ಲಿ ಮಕ್ಕಳು ತಲವಾರ್, ಲಾಠಿ, ದಾಂಡಪತ್ತ ಹೀಗೆ ಅನೇಕ ಮಲ್ಲಕಂಬ ಮಾಡಿದ್ದಂಥದ್ದು ಅದ್ಭುತವಾಗಿತ್ತು. ಇವತ್ತು ಮನೆಯಲ್ಲಿ ಮಕ್ಕಳು ಇದನ್ನೇ ಕಲಿಬೇಕಾಗಿದೆ. ಕಂಪ್ಯೂಟರ್ ಇರಲಿ, ಪುಸ್ತಕ ವಿದ್ಯೆ ಇರಲಿ, ಅದರ ಜೊತೆಗೆ ತಲವಾರ್, ಲಾಠಿ, ಬರ್ಚಿ, ಮಲ್ಕಾಂಬ ಶರೀರವನ್ನು ಗಟ್ಟಿ ಮಾಡ್ಕೊಳ್ಬೇಕಾಗಿದೆ. ಮುಂದೆ ಬರುವಂತಹ ಆಂತರಿಕ ಯುದ್ಧಕ್ಕೆ ನಾವು ಸಿದ್ಧಗೊಳಿಸಬೇಕಾಗಿದೆ. ಈ ರೀತಿಯ ಮನೆಯಲ್ಲಿ ಛತ್ರಪತಿ ಶಿವಾಜಿ, ಮನೆಯಲ್ಲಿ ಸಾವರ್ಕರ್, ಮನೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಬೇಕಾಗಿದೆ. ಆ ಮಾದರಿಯಲ್ಲಿ ಇವತ್ತು ಹಿಂದೂ ಶಕ್ತಿ ಸೇನೆಯ ಉದ್ಘಾಟನೆಯ ಸಮಾರಂಭದಲ್ಲಿ ಮಾಡಿದಂಥ ಎರಡೂ ಪ್ರದರ್ಶನ ಉತ್ಕೃಷ್ಟ ಆಗಿದೆ, ಆದರ್ಶ ಆಗಿದೆ ಅಂತನ್ನುವಂಥದ್ದು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ.